ದಿನದಿಂದ ದಿನಕ್ಕೆ ಬಿಸಿಲ ಝಳ ಹೆಚ್ಚಾಗ್ತಾ ಇದೆ. ಬೇಸಿಗೆ ಕಾಲ ಬಂತಂದ್ರೆ ಸಾಕು ಕಲ್ಯಾಣ ಕರ್ನಾಟಕದ ಭಾಗದ ಜನರ ಸಮಸ್ಯೆಗೆ ಹೇಳತೀರದು. ಒಂದ್ ಕಡೆ ಕುಡಿಯುವ ನೀರಿನ ಸಮಸ್ಯೆ, ಮತ್ತೊಂದು ಕಡೆ ಬಿಸಿಲ ತಾಪಮಾನ ಹೆಚ್ಚಾಗುತ್ತೆ. ಹಾಗಾದ್ರೆ ಕಲ್ಯಾಣ ಕರ್ನಾಟಕದಲ್ಲಿ ಬಿಸಿಲ ಝಳ ಎಷ್ಟಿದೆ, ಈ ಬಿಸಿಲಿನಿಂದ ಅಲ್ಲಿನ ಜನರು ಏನೆಲ್ಲ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ, ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಕಲ್ಯಾಣ ಕರ್ನಾಟಕದಲ್ಲಿ ಸುಡುತ್ತಿದೆ ಬಿಸಿಲು. ಬಿಸಿಲ ತಾಪಕ್ಕೆ ಕೊಪ್ಪಳ ಜನ ಹೈರಾಣ. ಬೇಸಿಗೆಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಊಹಿಸಿಕೊಳ್ಳಲು ಸಾಧ್ಯವಾಗದಷ್ಟು ಬಿಸಿಲಿರುತ್ತೆ. 9 ಗಂಟೆಯ ನಂತರ ಜನರು ಮನೆ ಬಿಟ್ಟು ಹೊರಗೆ ಬರೋದಕ್ಕೂ ಭಯ ಪಡ್ತಾರೆ. ಕೊಪ್ಪಳದಲ್ಲಿ ಜನರು ಹೊರಬಂದರೆ ಇಲ್ಲಿನ ಟ್ರಾಫಿಕ್ ಸಿಗ್ನಲ್ಗಳನ್ನು ಪಾಸ್ ಮಾಡೋದೇ ದೊಡ್ಡ ಸಾಹಸವಾಗ್ಬಿಟ್ಟಿದೆ. ಯಾಕೆಂದರೆ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ 1-1.5 ಇಂದ 2 ನಿಮಿಷ ನಿಲ್ಲೋದಕ್ಕೆ ಸಾಧ್ಯವಾಗದಷ್ಟು ಬಿಸಿಲಿನ ತಾಪಮಾನ ಇದೆ. ಈ ಸಮಯದಲ್ಲಿ ನಿಂತ ವಾಹನದ ಸವಾರರು, ಪಾದಾಚಾರಿಗಳು ಬಿಸಿಲಿಗೆ ಕುಸಿದು ಬೀಳುವ ಪ್ರಕರಣ ಕೂಡ ಜಾಸ್ತಿ ಆಗ್ತಿದೆ. ಹೀಗಾಗಿ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ನೆರಳಿನ ಪರದೆಯನ್ನು ಹಾಕಿ ಅಂಥೇಳಿ ಜಿಲ್ಲಾಡಳಿತಕ್ಕೆ ಜನ ಮನವಿ ಮಾಡಿದ್ದಾರೆ. ಈಗಾಗಲೇ ಬಿಸಿಲಿನ ತಾಪಮಾನ ಹೆಚ್ಚಾಗಿದೆ ಸರ್. ಕೊಪ್ಪಳದ ಟ್ರಾಫಿಕ್ ಸಿಗ್ನಲ್ ಹಲವಾರು ಸಿಗ್ನಲ್ಗಳಿದ್ದಾವೆ. 4 ಕಡೆಯಲ್ಲಿ ಕೂಡ ಭಯಂಕರ 1.5 ಇಂದ 2 ನಿಮಿಷ ನಾವು ಟ್ರಾಫಿಕ್ನಲ್ಲಿ ನಿಂತರೆ ಚಿಕ್ಕ ಮಕ್ಕಳು ಎತ್ಕೊಂಡು ನಲ್ಲಿ ನಿಂತ್ಕೊಂಡಿರ್ತಾರೆ 1.5 ಇಂದ 2 ನಿಮಿಷ. ಆ 1.5-2 ನಿಮಿಷದಲ್ಲೇನೆ ಆ ಬಿಸಿಲಿಗೆ ಚಕ್ರ ಬಂದು ಬೀಳೋದು. ಬಿಸಿಲೂರು ರಾಯಚೂರಿನಲ್ಲಿ ಸೂರ್ಯ ರವರವ. ಬಿಸಿಲ ತಾಪಕ್ಕೆ ತತ್ತರಿಸಿದ ರಾಯಚೂರು ಮಂದಿ. ಇತ್ತ ರಾಯಚೂರಿನಲ್ಲಿ ತಾಪಮಾನ ಇಳಿಯುವ ಮಾತೇ ಇಲ್ಲ. 1-2 ದಿನ ಅಲ್ಲಲ್ಲಿ ಸ್ವಲ್ಪ ಮಳೆಯಾಗಿದ್ ಬಿಟ್ರೆ ಬಿಸಿಲು ಎಂದಿನಂತೆಯೇ ಇದೆ. ಜಿಲ್ಲೆಯಲ್ಲಿ ಸರಾಸರಿ 41 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗ್ತಿದೆ. ಬಿಸಿಲು ಹೆಚ್ಚಾಗುತ್ತಲೇ ಇರೋದ್ರಿಂದ ಜನ ನೆರಳಿಗಾಗಿ ಕಷ್ಟಪಡ್ತಿದ್ದಾರೆ. ಟ್ರಾಫಿಕ್ ಸಿಗ್ನಲ್ಲು, ಸರ್ಕಾರಿ ಕಚೇರಿ ಸೇರಿದಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ಜನ ಮಧ್ಯಾಹ್ನದ ವೇಳೆ ತತ್ತರಿಸಿ ಹೋಗ್ತಿದ್ದಾರೆ. ಕೆಲ ಪೆಟ್ರೋಲ್ ಬಂಕ್ನವರು ತಾವೇ ಸ್ವಯಂ ಪ್ರೇರಿತವಾಗಿ ಗ್ರಾಹಕರಿಗೆ ನೆರಳಿನ ವ್ಯವಸ್ಥೆ ಮಾಡ್ತಿದ್ದಾರೆ. ಆದರೆ ಜನತೆಗೆ ನೆರಳಿನ ವ್ಯವಸ್ಥೆ ಮಾಡಿ ಅಂತೇಳಿ ರಾಯಚೂರು ಜಿಲ್ಲಾಡಳಿತಕ್ಕೆ ಎಷ್ಟೇ ಮನವಿ ಮಾಡಿಕೊಂಡ್ರು ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ನೆರಳಿನ ವ್ಯವಸ್ಥೆ ಮಾಡ್ತಿಲ್ಲ, ಸಾರ್ವಜನಿಕ ಸ್ಥಳಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡ್ತಿಲ್ಲ ಅಂಥೇಳಿ ಸಾರ್ವಜನಿಕರು ಅಸಮಾಧಾನ ಹೊರಹಾಕ್ತಿದ್ದಾರೆ. ಜಿಲ್ಲಾಡಳಿತ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ನೆರಳಿನ ವ್ಯವಸ್ಥೆ ಮಾಡದಿದ್ರೂ ಸರ್ಕಾರಿ ಕಚೇರಿಗಳ ಸಮಯ ಬದಲಿಸುವಂತೆ ಪ್ರಾದೇಶಿಕ ಆಯುಕ್ತರಿಗೆ ವರದಿ ಸಲ್ಲಿಸಿದೆ. ಬೆಳಗ್ಗೆ 8ರಿಂದ ಮಧ್ಯಾಹ್ನ 1:30ರವರೆಗೂ ಕೂಡ ಕಚೇರಿ ಸಮಯವನ್ನು ನಿಗದಿ ಮಾಡಲಿಕ್ಕೆ ಶಿಫಾರಸು ಮಾಡಿದೆ. ಒಟ್ಟಾರೆ ಬೇಸಿಗೆ ಬಂತು ಅಂದರೆ ಕಲ್ಯಾಣ ಕರ್ನಾಟಕದ ಜನರ ಗೋಳು ಹೇಳತೀರದಾಗುತ್ತೆ. ಇದೇನು ಈ ವರ್ಷಕ್ಕೆ ಮಾತ್ರ ಸೀಮಿತ ಅಲ್ಲ, ಈ ಹಿಂದೆಯೂ ಕೂಡ ಅದೇ ಬಿಸಿಲಿತ್ತು. ಆದರೆ ಜಿಲ್ಲಾಡಳಿತ ಯಾವ ಕಾಲದಲ್ಲೂ ಕೂಡ ತಲೆಕೆಡಿಸಿಕೊಳ್ಳದೇ ಇರೋದು ನಿಜಕ್ಕೂ ಬೇಸರದ ಸಂಗತಿ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.